ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಗುಡ್ ಮಾರ್ನಿಂಗ್ ಗಾಯ್ಸ್. ನೋಡೋಣ ಬನ್ನಿ ಇವತ್ತೇನಾಯ್ತು ಅಂತ. ಪೂರಿ ಮತ್ತು ಬಾದಾಮ್ ಹಾಲು ಕುಡಿದ ತಕ್ಷಣ ನಮ್ಮ ನಡೆ ಸ್ಟಡಿ ಕಡೆ. ನನ್ನ ಫ್ರೆಂಡ್ ರೂಮ್ಗೆ ಹೋದೆ ಓದ್ಕೊಳ್ಳೋಕ್ಕೆ. ಬಿಕಾಸ್ ತಳಗಿದ್ರೆ ನಮ್ಮ ಫ್ರೆಂಡ್ ಟೀಸ್ ಮಾಡ್ತಾರೆ ಅಂದ್ಬಿಟ್ಟು ಮೇಲೆ ಹೋಗಿದ್ದೆ ಓದ್ಕೊಳೋಣ ಅಂತ. ನನ್ನ ಫ್ರೆಂಡ್ ಊರಿಗೆ ಹೋಗಿದ್ದ. ಸೊ ಸ್ಟಾರ್ಟ್ ಆಯಿತು ನಮ್ಮ ಸ್ಟಡಿ. ನೋಡೋಣ ಎಷ್ಟೊತ್ತು ಓದ್ತೀನಿ ಅಂತ. ತುಂಬ ದಿನ ಆದಮೇಲೆ ಬುಕ್ ಹಿಡ್ದಿದ್ದೀನಿ, ಏನೂ ತಲೆಗೆ ಹೋಗ್ತಿಲ್ಲ. ಸೊ ಬರೆದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ನನಗೂ ಸಾಕಾಯಿತು ಬರೆದು ಪ್ರಾಕ್ಟೀಸ್ ಮಾಡಿ. ಒಬ್ಬನೇ ಕುಂತ್ಕೊಂಡು ಓದೋದು ತುಂಬ ಕಷ್ಟ ಗಾಯ್ಸ್. ಸೊ ನಾನಂತೂ ನನ್ನ ಫ್ರೆಂಡ್ ರೂಮ್ಗೆ ಹೋದೆ. ನನ್ನ ಫ್ರೆಂಡ್ ರೂಮಲ್ಲಿ ಕುಂತ್ಕೊಂಡು ಸ್ವಲ್ಪ ನೀಟಾಗಿ ಓದಿದ್ದೆ. ಒಂದು 3 to 4 ಕ್ವಶನ್ಸ್ ಓದ್ಬಿಟ್ಟು ನನ್ನ ಫ್ರೆಂಡ್ ಬರ್ಡೇ ಇತ್ತು ಅಂತ ಕೇಕ್ ತರೋಣ ಅಂತ ಬೇಕ್ರಿಗೆ ಹೋದೆ. ಬೇಕ್ರಿಯಲ್ಲಿ ನಮ್ಮ ಗಾಯ್ಸ್ ಇದು ಫ್ರೆಂಡ್ಶಿಪ್ ನೋಡಿ. ಅವ್ನು ಹೊಡೆದ್ರೂ ಕೂಡ ರಿಪೀಟ್ ಅವನಿಗೆ ಹೊಡಿಲಿಲ್ಲ. ಇದು ಆ್ಯಕ್ಚುಲಿ ಫ್ರೆಂಡ್ಶಿಪ್. ನಾವು ನೆಕ್ಸ್ಟು ಹೋಗಿದ್ದು ಕೇಕ್ ತೊಗೊಂಡು ಸೀದಾ ಫುಡ್ ಕೋರ್ಟ್ ಬಳಿ ಹೋದ್ವಿ. ಸೀದಾ ಟೇಬಲ್ಗೆ ಹೋಗ್ಬಿಟ್ಟು ಕೇಕೆಲ್ಲ ಇಟ್ಬಿಟ್ಟು ರೆಡಿ ಮಾಡ್ತಾ ಇದ್ವಿ. ಬನ್ನಿ ಗಾಯ್ಸ್ ಕೇಕ್ ಕಟ್ ಮಾಡಿಸೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ನಮ್ಮ ಫ್ರೆಂಡ್ಸ್ ಬರ್ಡೇ ಮುಗಿಯೋದೇ ತಡ ಕೇಕೆಲ್ಲ ತಿಂದ್ಬಿಡ್ತಾರೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನಾನು ತುಂಬಾ ತಿಂತೀನಿ ಕೇಕ್ನ. ನೋಡಿ ನಮ್ಮ ರಾಮ್ ಚರಣ್ ಸಿಂಗಲ್ ಪೀಸ್ ತೊಗೊಂಡ. ನನಗೆ ಭಾಳ ಬೇಜಾರಾಯಿತು. ನಾನು ಸರಿಯಾಗೇ ತಿಂದೆ. ಓಕೆ ಗಾಯ್ಸ್ ಬಾಯ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸಿ ಯು.